ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರಿಗೂ ಚೈತ್ರ ನವರಾತ್ರಿ ಮಾಸದ ಹಬ್ಬದ ಶುಭಾಶಯಗಳು. ನಿಮ್ಮ ಮನೆಗಳಲ್ಲಿ ನವರಾತ್ರಿ ಈಗ ಬಂದಿರೋ ಚೈತ್ರ ನವರಾತ್ರಿಲಿ ಆಚರಿಸ್ತೀರಾ ಇಲ್ವಾ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಎಷ್ಟು ಜನ ಆಚರಿಸ್ತಿದ್ದೀರಾ ಅಂತ ನನಗೆ ಗೊತ್ತಾಗಲಿ. ಯಾಕೆ ಅಂತ ಅಂದರೆ ನಾವು ಇದೇ ಫಸ್ಟ್ ಸಲ ನಾವು ಶುರು ಮಾಡಿರೋದು ಪೂಜೆ ಚೈತ್ರ ನವರಾತ್ರಿ ಅಂತ. ಯೂಶ್ವಲಿ ನಾವು ದಸರಾ ಟೈಮಲ್ಲಿ ಮಾಡ್ತಾ ಇದ್ದಿದ್ದಾಗಿರ್ತಿತ್ತು. ಈ ಸಲ 2 ನವರಾತ್ರಿ ಬರುತ್ತೆ ಅಂತ ನಮಗೆ ವಿಷಯ ಗೊತ್ತಾಯಿತು. ಹಾಗಾಗಿ ಮಾಡೋದಕ್ಕೆ ಶುರು ಮಾಡಿದ್ರಿ. ಈ ವಿಡಿಯೋ ತುಂಬ ಲೆಂತಿ ವಿಡಿಯೋ ಏನು ಆಗಿರಲ್ಲ. ಬರೀ 3 ದಿನದಲ್ಲಿ ನಾವು ಏನೇನು ಪೂಜೆ ಮಾಡಿದ್ದು ಅಂತ ನೀವು ಈ ವಿಡಿಯೋಲಿ ನೋಡ್ಬೋದು ಅಷ್ಟೇ. ನನಗೂ ತುಂಬ ಖುಷಿಯಾಗುತ್ತೆ. ನಿಮ್ಮ ಮನೆಗಳಲ್ಲಿ ಹೇಗೆ ಆಚರಿಸಿದ್ದೀರಾ ಅಂತ ನೀವೇನಾದರೂ ನನಗೆ ಲಿಂಕ್ ಮುಖಾಂತರ ಕಳಿಸಿದ್ರೆ ನನಗೂ ಖುಷಿ ಆಗುತ್ತೆ. ನಾವು ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಇಲ್ಲ ಹೇಗೆ ಏನು ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ದಯವಿಟ್ಟು ನೀವು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಏನು ಅಂತ. ಆಗ ನನಗೆ ನೆಕ್ಸ್ಟ್ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಖಂಡಿತ ಮಾಡ್ಕೋಬೋದು. ಈ ಸಲ ನಮಗೆ ತುಂಬ ಬೆಸ್ಟಾಗಿ ಆಗಿದೆ. ನಾನು ಅಪ್ಲೋಡ್ ಮಾಡ್ತಾ ಇರೋದು ಚೂರು ಲೇಟ್ ಆಗಿದೆ. ಯಾಕೆ ಅಂತ ಅಂದರೆ ನಾನು ಮಾಡಿರೋದ್ರದ್ದು ಒಂದೊಂದರದೇ ಹಾಕ್ತಾ ಇದ್ದಾಗ ದಿನದಲ್ಲೇ ಹಾಕಿದ್ರೇ ಅದು ಚಂದ. ಆಮೇಲೆ ಮಾಡಿದ್ರೆ ಇದಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಅದು ಮರ್ಚ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 3 ದಿನದ್ದು ಮರ್ಚ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಮೊದಲ ದಿನ ಯೆಲ್ಲೋ ಕಲರು, 2ನೇ ದಿನ ಗ್ರೀನ್ ಕಲರು, 3ನೇ ದಿನದ್ದು ಗ್ರೇ ಕಲರು ಅಂತ ಮಾಡಿರೋದ್ರದ್ದು ಆಗಿದೆ. ಫಸ್ಟ್ ದಿನದ್ದು ಶೈಲಪುತ್ರಿ ಅಂತ ದಿನದ್ದು ಅಂತ ದೇವಿದು ಅಂತ ಪೂಜೆ ಮಾಡ್ತೀವಿ. 2ನೇ ದಿನದ್ದು ಬಂದುಬಿಟ್ಟು ನಾವು ಅಲ್ಲಿ ಬ್ರಹ್ಮಚಾರಿ ದೇವಿದ್ರದ್ದು ಪೂಜೆದೇನಿದೆ ಅಂತ ಹೇಳಿಬಿಟ್ಟು ಆಗ ಅಲ್ಲಿದೇನು ಅದು ಮಾಡಬೇಕು ಅಂತ ಹೇಳಿ ಆವತ್ತಿನ ದಿನದ ಕಲರು ಗ್ರೀನ್ ಕಲರ್ದು ಅಂತ ಮಾಡಿರ್ತೀವಿ. ಇನ್ನು 3ನೇ ದಿನದ್ದು ಬಂದುಬಿಟ್ಟು ಚಂದ್ರಘಟ್ಟ ಅಂತ ಬರುತ್ತೆ. ಗ್ರೇ ಕಲರ್ ಯೂಶ್ವಲಿ ಸಿಗಲ್ವಲ್ಲ, ಅದಕ್ಕೆ ಇದು ಲೈಟ್ ಶೇಡ್ ಆಗಿದೆ ಅಂತ ಇರೋದಕ್ಕೋಸ್ಕರ ನಾನು ಈ ಕಲರ್ ಇಟ್ಬಿಟ್ಟು ಪೂಜೆ ಮಾಡಿರೋದಾಗಿದೆ. ತುಂಬ ಖುಷಿ ಆಯಿತು ನನಗೆ. ಯಾವಾಗಲೂ ಅಷ್ಟೇ ನಾನು ಮಾಡುವಾಗ ಪೂಜೆ ಈ ಥರ ಯಾವುದು ನನ್ನ ಮನೇಲಿ ಆಚರಿಸಿರ್ತೀನಿ. ಅದು ಮುಗಿತಾ ಇರೋ ಮುಂಚೆ ಪೂಜೆ ಮಧ್ಯದಲ್ಲೇ ನನಗೆ ಎಲ್ಲ ಏನು ಅಂದ್ಕೊಂಡಿದ್ದೀನಿ ಅದು ಆಗುತ್ತೆ. ಅದೊಂದು ನಂಬಿಕೆ ನನಗೆ. ಹಂಗಾಗಿ ನಾನು ಪೂಜೆ ದೇವ್ರದ್ದು ಮಾಡೋದಕ್ಕೆ ಇಷ್ಟಪಟ್ಟೆ ಮಾಡಿರ್ತೀನಿ. ದೇವ್ರದ್ದು ನಾನು ಕೇಳಿದ ತಕ್ಷಣ ಎಲ್ಲ ಮಾಡ್ತಾರೆ ಅನ್ನೋದಲ್ಲ, ಏನೋ ಒಂಥರ ಮನೇಲಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದು ನನಗೂ ಮನಸ್ಸು ಸಮಾಧಾನ ಇರುತ್ತೆ ಈ ಥರದ್ದೆಲ್ಲ ಪೂಜೆ ಮಾಡಿದಾಗ. ಹಂಗಾಗಿ ಒಂದೊಂದು ಯಾವ್ದು ನನಗೆ ಇಷ್ಟಪಟ್ಟು ಇಲ್ಲ ಯಾರ ಮುಖಾಂತರ ಆದರೂ ಈ ಥರ ಮಾಡು ಹೀಗೆ ಅಂತೆಲ್ಲ ಹೇಳಿದ್ರೆ ನಾನು ಈ ಥರ ಪೂಜೆ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟಲ್ಲಿ ಕೊಟ್ಟು ಮಾಡಿರ್ತೀನಿ. ದೇವ್ರ ಹತ್ರ ಒಬ್ರ ಹತ್ರನೇ ಎಲ್ಲ ನಮ್ಮ ಬೇಜಾರು ನಮ್ಮ ನೋವುಗಳೆಲ್ಲ ಹೇಳೋದಕ್ಕೆ ಆಗೋದು. ಹಾಗಾಗಿ ಕೂತಿ ಅಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗೆ ಅಷ್ಟೇ. ನಿಮ್ಗಳಿಗೂ ಆ ಥರ ಹಂಚಿ ಪೂಜೆ ಮಾಡೋರು ಯಾರಾದರೂ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅವಾಗ ನನ್ನ ಥರದವರು ಇದ್ದಾರೆ, ವಿಡಿಯೋಸ್ ನೋಡ್ತಿದ್ದಾರೆ ಹೀಗೆ ಅಂತ ನನಗೂ ತುಂಬ ಖುಷಿ ಆಗುತ್ತೆ. ನೀವು ಆಚರಿಸಿರೋ ಪ್ರಕಾರ ನಿಮಗೆ ಏನು ಫಲ ಬಂದಿದೆ, ಏನು ಅನಿಸಿದೆ ನಿಮಗೆ ಅನ್ನೋದು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಚೈತ್ರ ನವರಾತ್ರಿ ಪೂಜೆ ಮಾಡಿರೋದು ಯುಗಾದಿ ಟೈಮಲ್ಲಿ ಶುರು ಆಗೋ ಪೂಜೆ ಅದು ಶುರು ಮಾಡಿ ಈ ಥರ ನನ್ನ ದೇವಿಗೆ ಅಲಂಕಾರ ಮಾಡಿ ಹೂವದ ಮುಖಾಂತರ ನೋಡಿದ್ದೀನಿ. ನೀವುಗಳು ಹೇಗೆ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಪದೇ ಹೇಳ್ತಾ ಇದ್ದೀನಿ. ನೋಡೋದಕ್ಕೆ ನಂಗೆ ತುಂಬ ಆಸಕ್ತಿ ಇದೆ. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ಸ್ಟೇ ಟ್ಯೂನ್.